ಹಾಯ್ ಹಲೋ ನಮಸ್ಕಾರ. ಹೊಸ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ರಾಜೀವ್ ಅಂತ. ನಾನು ಆ್ಯಕ್ಚುಲಿ ಇವಾಗ JP ನಗರಲ್ಲಿರೋದು. ನನ್ನ ಕಂಟೆಂಟ್ ಏನಂದರೆ, ಇವಾಗ ಇಲ್ಲಿಂದ ಬನಶಂಕರಿಗೆ ಹೋಗಿ, ಬನಶಂಕರಿಯಿಂದ ಕನಕಪುರಕ್ಕೆ ಹೋಗಿ, ಅಲ್ಲಿಂದ ಏಳುಗಳ್ಳಿ ಬಸ್ ಹತ್ಕೊಂಡು ಏಳುಗಳಿಂದ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನೋಡೋಣ ಅಂತ. ಬನ್ನಿ ಹೋಗೋಣ, ನೋಡೋಣ ಅಲ್ಲೇನೇ ಅನುಭವ ಆಗುತ್ತೆ ಅಂತ ನಿಮ್ಮೊಂದಿಗೆ ಹಂಚ್ಕೊತೀನಿ. ಆ್ಯಕ್ಚುಲಿ ನಾನು ಹೋಗ್ತಿರೋ ಸೋಲೋ. ಬನ್ನಿ ನೋಡೋಣ. ಹಾಯ್ ಗೈಸ್, ರ್ಯಾಪಿಡೋ ಬುಕ್ ಆಗಿದೆ, ಬನಶಂಕರಿಗೆ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ. ಗೈಸ್, ಕನಕಪುರ ಬಂದಾಯಿತು. ಇವಾಗ ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತು. ಏನಂದರೆ, ಬರ್ಬೇಕಾದ್ರೆ ಪಾಪ ಯಾರ್ದು ಮೊಬೈಲ್ ತೆಗೆದ್ಬಿಟ್ಟು ಯಾರೋ ದೇಪ್ಬಿಟ್ರು. ಆದರೂ ಬಿಡ್ರಿ, ಅವ್ರದ್ದೇನೋ ಕತೆ ಮುಗೀತು. ಆದರೆ ನಾವು ಕಾಸು ಕೊಟ್ಟು ಅಲ್ಲಿಂದ ಬರೋದು ನಿಂತು ಸುಸ್ತಾಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ ಹೇಗಾಗುತ್ತೆ ಏನು ಅಂತ. ಏಳುಗಳ್ಳಿ ಬಸ್ ಹುಡುಕ್ಬೇಕು. ಏಳುಗಳ್ಳಿ ಬಸ್ ಸಿಕ್ಕಾಯ್ತು. ನೆಕ್ಸ್ಟ್ ಹೋಗ್ತಾ ಇದೀವಿ, ನೋಡೋಣ. ಹಾಯ್ ಗೈಸ್, ಇವಾಗ ಏಳುಗಳ್ಳಿಗೆ ಬಂದೆ. ಇಲ್ಲಿಂದ ಜರ್ನಿ ಸ್ಟಾರ್ಟು. ಆ್ಯಕ್ಚುಲಿ ನಾನು ಬರ್ಬೇಕಾದ್ರೆ ಒಬ್ಬನೇ ಸೋಲೋ, ಬಟ್ ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನಾನು ಅವ್ರಿಗೆ ಅಪರಿಚಿತ, ಅವ್ರು ನನಗಿಲ್ಲ ಪರಿಚಿತ. ಇಲ್ಲಿ 5:30 6 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರಂತೆ. ಆದಷ್ಟು ಬೇಗ ನಡ್ಕೊಂಡು ಹೋಗ್ಬೇಕು. ಹೋಯ್ತಾ ಹಂಗೆ ನಡ್ಕೊಂಡು ಹೋಗೋದು. ನೋಡ್ರಿ, ಇಲ್ಲಿ ಟಾರ್ಪಲ್ ತೊಗೊಬೇಕು. ಇಲ್ಲಿ 80 ರೂಪಾಯಿ ಟಾರ್ಪಲ್ಲ. ಆರಾಮಾಗಿ ತೊಗೊಂಡು ಅಲ್ಲಿ 80 ರೂಪಾಯಿ ತೊಗೊಂಡ್ರೆ ನಮಗೆ 3 ದಿವಸ ಹಾಸಿಗೆ ಇದ್ದಂಗೆ. ಆರಾಮಾಗಿ ಲಾಗ್ ಮಾಡ್ಕೊಂಡು ಹೋಗೋದು. ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಗೈಸ್, ಬಿಸಿಲು ಹೆಂಗಿದೆ ಅಂದರೆ, ಚಿಕ್ಕ ಹುಡುಗರು ಇದ್ದಾಗ ಮೇಷ್ಟ್ರೆ ಬಂದು ತಿಕ್ಕದ್ಮೇಲೆ ಹೊಡ್ದಾಗ ಬರ್ತೈತಲ್ಲ, ಆ ಥರ ಇದೆ ಬ್ರೋ. ಬಿಸಿಲು ಮಕ್ಕದ ಮೇಲೆ ಹೊಡಿತಾ ಇದೆ. ಇನ್ನು ಅದು ಎಷ್ಟು ಕಿಲೋಮೀಟರ್ ಇದೆ ಏನೋ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಾ ಇರಬೇಕು. ಬಿಸಿಲು ಮಾತ್ರ ಸರಿಯಾಗಿದೆ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಎಷ್ಟು ಕಿಲೋಮೀಟರ್ ಇಲ್ಲಿಂದ ಸಂಗಮಲ್ಲೇ ಆಲ್ಟ್ ಅನ್ಸುತ್ತೆ. ಸಂಗಮಲ್ಲೇ ಆಲ್ಟಾಗಿ ಮೋಸ್ಟ್ಲಿ ನಾಳೆ 5 ಗಂಟೆ ಬೆಳಗ್ಗೆ ಬಿಡ್ತಾರೇನೋ. ಹೋಯ್ತಾ ನನಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸಲ್ಲಿ ಹೇಳಿರೋದು. ಒಳ್ಳೆ ಊಟ, ಒಳ್ಳೆ ಪಾನಕ, ಮಜ್ಜಿಗೆ ಎಲ್ಲ ಸಿಗುತ್ತೆ ಫ್ರೀಯಾಗಿ ಅಂತ. ನೋಡಬೇಕು ಏನು ಹೇಗೆ ಅಂತ. ನೋಡಿ, ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಜನ ಹೋಗ್ತಾನೂ ಇದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಬಂದಿದ್ದರೆ ಇನ್ನೂ ವ್ಯೂಸ್ ಚೆನ್ನಾಗಿರೋದು. ಹಾಗೆ ನೋಡೋಣ ಬನ್ನಿ ಏನು ಇತ್ತ ಅಂತ. ಇದು ಆ್ಯಕ್ಚುಲಿ ಏಳುಗಳ್ಳಿಯಲ್ಲಿ ಆ್ಯಕ್ಚುಲಿ ಇದು ಮೈನ್ ಪ್ಲೇಸ್ ಇದೆ. ಆ್ಯಕ್ಚುಲಿ ಇಲ್ಲಿ ಏಳುಗಳ್ಳಿ ಮುದ್ದಮ್ಮ, ಆಂಜನೇಯ ಸ್ವಾಮಿ ಎಲ್ಲ ಆ್ಯಕ್ಚುಲಿ ಇಲ್ಲಿಂದ ಆ್ಯಕ್ಚುಲಿ ಎಲ್ಲ ಹೋಗೋದು. ನೋಡಿ, ತುಂಬ ಕ್ರೌಡ್ ಇದೆ. ಎಲ್ಲಿ ನೋಡಿದ್ರು ಜನ. ಆ್ಯಕ್ಚುಲಿ ಜನ ಮರಳು, ಜಾತ್ರೆ ಮರಳಲ್ಲ, ಇಲ್ಲಿ ಮುದ್ದು ಮಾದಪ್ಪನ ಭಕ್ತಿನೇ ಮರಳು. ಇಲ್ಲಿಂದನೇ ಆ್ಯಕ್ಚುಲಿ ಹೋಗೋದು ಅನ್ಸುತ್ತೆ, ಗೊತ್ತಿಲ್ಲ. ಈಗ ಆಂಜನೇಯ ಸ್ವಾಮಿ ಟೆಂಪಲ್ ಇದು ಏಳುಗಳ್ಳಿ ಮಾರಮ್ಮ. ಆ್ಯಕ್ಚುಲಿ ಹೋಗೋದು ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಅಲ್ಲಿ ಹೋಗಿ ಬರ್ತಿರೋದು. ಇಲ್ಲಿಂದ ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಅನ್ಸುತ್ತೆ ಬ್ರೋ. ಹಂಗೆ ಎಲ್ಲಿಂದ ಬಂದಿರೋದು? ಎಲ್ಲಿಂದ ಬ್ರೋ ಬಂದಿರೋದು ನೀವು? ಗುರುಪೇಟೆ. ಇಲ್ಲಿಂದನೇನ? ಹಾ. ಎಷ್ಟನೇ ವರ್ಷ ಇದು ನಿಮ್ದು? 6ನೇ ವರ್ಷನಾ ನಿಮ್ದು? ಇದು ಫಸ್ಟ್ ಇಯರ್. ನಮ್ದು 21 ವರ್ಷನಾ ಬ್ರೋ? 21 ವರ್ಷ ಮತ್ತೆ 21 ಭಯಂಕರ ಬಿಡೋ ಬ್ರೋ ನೀನು. ನೋಡಿ ಬ್ರೋ, 21 ಸತಿ ಹೋಗಿರೋದಂತ ಆ್ಯಕ್ಚುಲಿ. ಹಿಂಗೆ ಹೋಗೋದು ಹೋಯ್ತು ಹಂಗೆ. ಆ್ಯಕ್ಚುಲಿ ನೋಡೋಣ, ತುಂಬ ಜನ ನೋಡ್ರಿ, ತುಂಬ ಫುಲ್ ಜನ ಇದೆ. ಹಿಂಗೆ ನೋಡ್ಕೊಂಡು ಹೀಗೆ ಮದಪ್ಪಂಗೆ ಹೀಗೆ ಅಂದ್ಬಿಟ್ಟು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಮುಂದಕ್ಕೆ ಹೋಯ್ತಾ ಹೆಂಗೆ ಸಿಗುತ್ತೆ ಏನು ಅಂತೆಲ್ಲ ನೋಡೋಣ. ನಿಜ ಹೇಳ್ಬೇಕು ಅಂದರೆ, ಕಳ್ಳರು ಮನೆಗೆ ಹಾಕ್ತಾರೆ ಕಣ್ಣ. ನಮ್ಮ ಹಳ್ಳಿಯವರ ಮನ್ಸು ಮಾತ್ರ ಚಿನ್ನ. ಯಾಕಂದರೆ ಇವಾಗ ಬರ್ತಾ ಇರ್ಬೇಕಾದ್ರೆ ನೋಡಿ, ಜ್ಯೂಸ್ ಕೊಟ್ಟಿದ್ದಾರೆ. ಮುಂದೆ ಏನೇನೋ ಸಿಗುತ್ತೆ. ನಮ್ಮ ಫ್ರೆಂಡ್ ಹೇಳಿರೋದು ನಿಜಾನೇ. ಮುಂದೆ ಹೋಯ್ತು ಏನೇನೋ ಸಿಗ್ಬೋದೇನೋ ಮೋಸ್ಟ್ಲಿ. ಆದರೂ ಮೆಚ್ಕೊಬೇಕ್ರಿ, ಹಳ್ಳಿ ತುಂಬ ವಾತಾವರಣ ಚೆನ್ನಾಗಿದೆ. ತುಂಬ ಜನ ಇದ್ದಾರೆ ನೋಡಿ, ಫುಲ್ ಕ್ರೌಡು. ನಾನು ಆ್ಯಕ್ಚುಲಿ ಒಬ್ಬನೇ ಬರ್ತಿರೋದಲ್ಲ, ಹೆಂಗಿರುತ್ತೆ ಏನು ಅಂತ ಅಂದ್ಕೊಂಡೆ. ಬಟ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಚೆನ್ನಾಗಿದೆ ಜರ್ನಿ. ಮುಂದೆ ಆ್ಯಕ್ಚುಲಿ ಸಂಗಮ ಲಾಸ್ಟ್ ಅಂತೆ. ಸಂಗಮದಲ್ಲಿ ಆಲ್ಟ್. ಆ್ಯಕ್ಚುಲಿ ಸಂಗಮ ಆದಮೇಲೆ ಇವತ್ತಲ್ಲಿ ಮಲ್ಕೊಂಡು ನಾಳೆ ಎದ್ದೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಏನೇನಿದೆ ನೋಡೋಣ. ಆ್ಯಕ್ಚುಲಿ ಇವಾಗ ಮಜ್ಜಿಗೆ ಕೊಟ್ಟರು.
ಚೆನ್ನಾಗಿತ್ತು. ಬಟ್ ನಮ್ಮ ಫ್ರೆಂಡ್ ನನಗೆ ಹೇಳಿರೋದು ಇದು, ಅದು ಆ್ಯಕ್ಚುಲಿ ನಿಜಾನೇ. ಫ್ರೀಯಾಗಿ ಮಜ್ಜಿಗೆ ಕೊಟ್ಟರು ಮತ್ತು ಫ್ರೀಯಾಗಿ ಜ್ಯೂಸ್ ಕೊಟ್ಟರು. ಬಟ್ ಕೊಡ್ತವ್ರೆ ಅಂದ್ಬಿಟ್ಟು ಆ್ಯಕ್ಚುಲಿ ಜಾಸ್ತಿ ತೊಗೊಂಬಾರ್ದು ನಾವು. ಯಾಕಂದರೆ ನಮಗಿಂತ ಹಿಂದೆ ಬರೋರು ತುಂಬ ಇದ್ದಾರೆ, ಅವ್ರಿಗೂ ಸಿಗಬೇಕಲ್ವಾ. ಸೊ ಎಷ್ಟು ಬೇಕೋ ಅಷ್ಟೇ ತೊಗೊಬೇಕು. ಅತಿ ಆಸೆ ಗತಿ ಕೇಡು ಅಂತಾರಲ್ಲ, ಅದಕ್ಕೆ ಜಾಸ್ತಿ ಯಾವ್ದಾದ್ರು ಜೀವನದಲ್ಲಿ ಏನೂ ಜಾಸ್ತಿಯಾಗಿ ಹಚ್ಕೊಬಾರ್ದು, ಜಾಸ್ತಿ ಆಸೆನೂ ಪಡಬಾರ್ದು. ಎಷ್ಟಿದೆಯೋ ಅಷ್ಟೊಂದು ತೃಪ್ತಿ ಪಡಬೇಕು. ಆದರೂ ತುಂಬ ಜನ ನೋಡಿ, ತುಂಬ ಕ್ರೌಡ್ ಇದೆ. ವ್ಯೂಸ್ ಅಂತ ಆ ಕಡೆ ಬಿಟ್ಟೆ ನೋಡಿ. ಭಯಂಕರ ನೋಡಿ, ಫುಲ್ ಅಂದರೆ ಎಲ್ಲ ಫುಲ್. ಆ್ಯಕ್ಚುಲಿ ಎಲ್ಲ ಇವಾಗ ಬೇಸಿಗೆ ಎಲ್ಲ ಹೋಗಿದೆ ನೋಡಿ. ಅಲ್ಲಲ್ಲ ಜ್ಯೂಸ್ ಎಲ್ಲ ಕೊಡ್ತಾರೆ. ಆ್ಯಕ್ಚುಲಿ ಒಳ್ಳೇದು. ಆ್ಯಕ್ಚುಲಿ ಎಲ್ಲ ಕೊಡ್ತಾರ ಅಕ್ಕ, ಅದೇನೇ ಅಕ್ಕ ಬಲಗೈ ಕೊಟ್ಟಿದ್ದು ನೋಡಿ ಬ್ರೋ. ಹೋಗಿ ಜಾಗದಲ್ಲೆಲ್ಲ ಮಜ್ಜಿಗೆ ಪಾನಕ ಎಲ್ಲ ಕಡೆ ನೋಡಿ ತುಂಬ ಜನ ಕೊಡ್ತಾ ಇದ್ದಾರೆ, ತುಂಬ ಜನ ಇದು ಮಾಡ್ತಾ ಇದ್ದಾರೆ. ಹಳ್ಳಿಯವ್ರ ಮನ್ಸು ಚಿನ್ನ ಅನ್ನೋದು ಇದಕ್ಕೇನೆ ರೀ. ಹಳ್ಳಿಯಲ್ಲಿ ಇದ್ರೆ ಒಂಥರ ಚಂದ ರೀ. ಬ್ರೋ ರಾಜೇಶ್ ರಾಜೀವ್ 029 ಅದು. ಚೆನ್ನಾಗಿರುತ್ತೆ. ಬರ್ಬೇಕೇನು ಬೆಂಗಳೂರಲ್ಲಿ ಏನಿದೆ ಬ್ರೋ, ಅದೇ ಟ್ರಾಫಿಕ್ ಅದೇ ಇದೆ. ಈ ಥರ ಬರ್ತಾ ಇರ್ಬೇಕು ಅವಾಗ ಪಾದಯಾತ್ರೆ ಅಲ್ಲಿ ಇಲ್ಲಿ. ಕೂಡ ಸ್ವಲ್ಪ ಲೇಟ್ ಆಯಿತು ನೋಡಿ. ತುಂಬ ಜನ ಆ್ಯಕ್ಚುಲಿ ಮುದ್ದು ಮಾದಪ್ಪನ ತುಂಬ ಭಕ್ತರಿದ್ದಾರೆ ಬಿಡಿ. ಮುಂದೆ ಹೋಯ್ತಾ ಇನ್ನೂ ಚೆನ್ನಾಗಿರ್ತಾರೆ. ಹೆವಿ ಬಿಸಿಲಿದೆ. ಅಲ್ಲಲ್ಲ ಪಾನಕ ಮಜ್ಜಿಗೆ ಊಟ ಎಲ್ಲ ಸಿಗುತ್ತೆ. 5-5:30 ಲಾಸ್ಟು. ಅದಾದಮೇಲೆ ಸಂಗಮಲ್ಲಿ ಆಲ್ಟು ನೋಡೋಣ ಬನ್ನಿ ಬ್ರೋ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಲೇಡೀಸ್ ಎಲ್ಲ ಬಸ್ಗೆ ಫ್ರೀಯಾಗಿ ಮುಂದೆ ಇರ್ತಾರಂತ, ಬಟ್ ನಡೆದ್ರಲ್ಲಿ ತುಂಬ ಮುಂದೆ ಇದ್ದಾರೆ. ನಾನು ಸೈಕಾಗಿ ಅವ್ರನ್ನೆಲ್ಲ ಮುಂದೆ ಒಂದು ಸುಸ್ತಾಗಿ ಬೇಷಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆದರೂ ಜನಗಳು ತುಂಬ ಇವೆ ಆಸೆ ಬಿಡಿ. ತುಂಬ ಜನ ಈ ನೀರು ಬಾಟ್ಲು ಮತ್ತು ಈ ಮಜ್ಜಿಗೆ ಎಲ್ಲ ಈಸ್ಕೊಂಡು ಎಲ್ಲಂದ್ರೆ ಸುಮ್ಮನೆ ಈಸ್ಕೊಂಡು ಸುಮ್ಮನೆ ಬಿಸಾಕೋದು. ಬರೀ ಅತಿ ಆಸೆನೆ, ಬೇರೆಯವ್ರಿಗೆ ಸಿಗುತ್ತೆ ಅನ್ನೋ ಇದೂ ಇಲ್ಲ. ಬರೀ ಆಸೆ ಪಡೋದ್ರಲ್ಲಿ ಜನ ಜಾಸ್ತಿ ಮುಂದೆ ಇದ್ದಾರೆ. ಹಾಯ್ ಗಾಯ್ಸ್, ಫೈನಲಿ ನಾನು ಕಾವೇರಿ ಹೊಳೆ ಹತ್ರ ಬಂದಿದ್ದೀನಿ ನೋಡಿ. ಹೇಗಿದೆ, ಆಲ್ರೆಡಿ ಸನ್ಸೆಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇವತ್ತು ನಾನು ಇಲ್ಲೇ ಆಲ್ಟ್ ಆಗೋದು, ಯಾಕಂದರೆ ಇಲ್ಲಿಂದ ಬಿಡಲ್ಲ, ಇಲ್ಲಿಂದ ಆಲ್ಮೋಸ್ಟ್ ಬಿಡಲ್ಲ ಇಲ್ಲಿ. ಯಾಕಂದರೆ ನೀರು ಇದೇನು ಹರಿತಾ ಇರೋದ್ರಿಂದ ಇಲ್ಲಿ ಬಿಡಲ್ಲ. ಇನ್ನೇನಿದ್ರು ಬೆಳಗ್ಗೆ 5 ಗಂಟೆ ಬಿಡೋದು. ಆಲ್ರೆಡಿ ನಡೆದು ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಫುಲ್ಲು ಡ್ಯಾನ್ಸ್ ಮಾಡಬೇಕು ಹಂಗನ್ಸ್ತಾ ಇದೆ. ಕಾಲು ನೋವೆಲ್ಲ ಇವತ್ತಿಗೆ ನಾವು ಇಲ್ಲಿ ಆಲ್ಟು. ಇನ್ನು ನೈಟಲ್ಲಿ ಹೇಗಿರುತ್ತೆ ಏನು ಅಂತ ನಾನು ಮುಂದೆ ತೋರಿಸ್ತೀನಿ. ಬಟ್ ಇವಾಗ ನಡ್ಕೊಬಂದು ಕಾಲೆಲ್ಲ ನೋವ್ತಾ ಇರೋದ್ರಿಂದ ಸ್ವಲ್ಪ ರೆಸ್ಟ್ ತೊಗೊತೀನಿ ಬ್ರೋ. ನಾನು ಹೇಳಿದ್ನಲ್ಲ ನಮ್ಮದು 3 ದಿವಸದ ಹಾಸಿಗೆ ಅಂತ. ಹೇಗಿದೆ ನೋಡಿ, ಇದು ನನ್ನ ಹಾಸಿಗೆ. ಆ್ಯಕ್ಚುಲಿ ನಾನು ರೆಡಿ ಮಾಡ್ಕೊಂಡಿರೋದು ಇದು. ಇವತ್ತೆಲ್ಲ ಇಲ್ಲೇ ಬಿಡಿ. ನೋಡಿ ಹೆಂಗಿದೆ ಜನಗಳು, ನೋಡಿ ಹೆಂಗಿದ್ದಾರೆ ಎಲ್ಲ. ಇಲ್ಲಿಲ್ಲೇ ಮಲ್ಕೊಂಡಿರೋದು ನೋಡಿ. ಕಂಡಲ್ಲೆಲ್ಲ ಫುಲ್ ಜನನೇ ಇರೋದು ಎಲ್ಲ. ಇವತ್ತೆಲ್ಲ ಇಲ್ಲೇ ಆಲ್ಟ್ ಆಗೋದು. ಊಟ ಎಲ್ಲ ಫ್ರೀಯಾಗಿ ಅಲ್ಲೇ ಸಿಗ್ತಾ ಇದೆ. ಕಳಿಸ್ತಾಯಿಲ್ಲ, ಮೈಕ್ ವೈಸ್ ಕಳಿಸ್ತಾಯಿಲ್ಲ, ಅಲ್ಲೇ ಸಿಗ್ತಾ ಇರೋದು. ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಚೆನ್ನಾಗಿ ತಿಂದು ಮಲಗೋದು. ನೈಟು ಏನೋ ಎತ್ತ ಚಳಿ ಇದೆಯೋ ಇಲ್ವೋ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಗಾಯ್ಸ್, ಜನ ಎಷ್ಟಿದ್ದಾರೆ ಅಂತ ನೋಡಿ ನೀವೇ. ಇದು ಆ್ಯಕ್ಚುಲಿ ಇಲ್ಲಿಂದ ಒಂದು 100-200 ಮೀಟ್ರ್ ಹೋಗ್ಬೇಕು. ಆ್ಯಕ್ಚುಲಿ ಊಟದ ಲೈನ್ ಇದು. ಫ್ರೀಯಾಗಿ ಊಟ ಕೊಟ್ಟರು. ಫೈನಲಿ ಊಟ ತೊಗೊಂಡೆ. ಅನ್ನ ಮತ್ತು ಏನಪ್ಪ ಇದು ಸಾಂಬಾರು, ಬೇಳೆ ಸಾಂಬಾರು ಜೊತೆ ನುಗ್ಗೆಕಾಯಿ ಹಾಕಿದ್ದಾರೆ. ಬಾಯಲ್ಲಿ ಒಳ್ಳೆ ನೀರು ಇಳಿತಾ ಇದೆ. ಆದರೆ ನೀರು ಇಳಿಯೋದಕ್ಕಿಂತ ಇವಾಗ ನನ್ನ ಹಾಸಿಗೆಗೆ ಎಲ್ಲಪ್ಪ ಇದೆ ಅಂತ ಹುಡ್ಕಾಡಬೇಕು. ನೋಡಿ ಎಷ್ಟು ಜನ ಬಂದಿದ್ದಾರೆ, ಇನ್ನೂ ಬರ್ತಾನೂ ಇದ್ದಾರೆ. ಇವಾಗ ಈ ಜನಗಳ ಮಧ್ಯೆ ನನ್ನ ಹಾಸಿಗೆ ಎಲ್ಲಪ್ಪ ಇದೆ ಅಂತ ಹುಡ್ಕಾಡಬೇಕು. ನನಗೆ ಈ ಹಾಸಿಗೆ ಹುಡ್ಕಾಡ್ತಾ ಒಂದು ಸಾಂಗ್ ನೆನಪಾಗ್ತಿದೆ. ಹೈ ಛಿ, ಏನು ಗೊತ್ತಾ ಗಾಯ್ಸ್? ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಪ್ರೀತಿಲಿ ನಿನ್ನ ನಾನು ಸೇರಲೆಂದೆ, ಎಲ್ಲಿರುವೆ ಓ
ಓ ನನ್ನ ಹಾಸಿಗೆ ಬೇಗ ಸಿಗು. ಸುಮ್ಮನೆ ಜೋಕ್ ಮಾಡಿದೆ ಗಾಯ್ಸ್, ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬರೋದೇನೋ ಬಂದ್ಬಿಟ್ಟೆ, ಹುಡ್ಕಾಡೋದೇ ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ ಗಾಯ್ಸ್. ಎಲ್ಲಪ್ಪ ಇದೆಯಾ ನೋಡ್ರಿ, ಆಲ್ರೆಡಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕೈಲಿ ಮೊಬೈಲು, ಇನ್ನೊಂದು ಕೈಲಿ ಊಟ ಹಿಡ್ಕೊಂಡು ನಾನು ಹಾಸಿಗೆ ಹುಡ್ಕಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಲ್ಲಿದೆ? ತುಂಬ ಜನ ಬೇರೆ ಬರ್ತಾನೂ ಇದ್ದಾರೆ. ಹುಡ್ಕಾಡ್ಬೇಕು ಗುರು ಹಾಸಿಗೆನ. ಎಲ್ಲಪ್ಪ ಇದೆಯಾ? ಇದು ಯಾವುದು ಕತ್ಲು ಕಾಣ್ತಾನೂ ಇಲ್ಲ, ಟಾರ್ಚ್ ಇದು. ಊಟಕ್ಕಿಂತ ಮುಂಚೆನೇ ಇವಾಗ ತಡ್ಕಾಡೋ ಸ್ಥಿತಿ ಬಂದ್ಬಿಟ್ಟಿದೆಯಲ್ಲ. ಊಟ ಆದಮೇಲೆ ತಡ್ಕಾಡಿದ್ರೆ ಪರವಾಗಿಲ್ಲ, ಊಟಕ್ಕಿಂತ ಮುಂಚೆನೇ ತಡ್ಕಾಡೋ ಸ್ಥಿತಿ ಬಂದಿದೆ. ಯಾರೋ ಬೆಂಕಿ ಬೇರೆ ಹಾಕೋರೆ, ಊಟ ತಿಂದು ಕಾಯಿಸ್ಕೋಬೇಕು. ಎಲ್ಲಿದ್ಯಪ್ಪ ಗಾಯ್ಸ್? ಇಲ್ಲಿ ಆ್ಯಕ್ಚುಲಿ ಮೊಸ್ಟ್ಲೇಜ್ ಅಂತೆ, ನನಗೆ ಇಲ್ಲಿ ಸೆಕ್ಯೂರಿಟಿ ಹೇಳಿದ್ರು. ಮೊಸ್ಟ್ಲೇಗಿಂತ ನಾನೇ ಡೇಂಜರ್ ಗುರು. ಮೊಸ್ಟ್ಲೇ ಬಂದೇನು ಮಾಡುತ್ತೆ. ಫಸ್ಟ್ ನಾನು ಹಾಸಿಗೆ ಹುಡ್ಕಾಡ್ಬಿಡೋಣ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಾನು ನದಿ ಪಕ್ಕದಲ್ಲೇ ಹಾಸಿಗೆ ಹಾಕಿದ್ದೀನಿ, ಅದರಿಂದ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಟ್ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಎಲ್ಲಿದೆ? ಅಣ್ಣ ನಮ್ಮ ಹಾಸಿಗೆ ನೋಡಿದ್ರ? ಎಲ್ಲಪ್ಪ ಇದೆ ಗುರು? ಫೈನಲಿ ಕಾಣಿಸ್ತು ಗುರು ನಮ್ಮ ಹಾಸಿಗೆ. ಅಣ್ಣ ಬೇಗ ಹೋಗೋಣ, ಊಟ ಖಾಲಿ ಆಗ್ಬಿಡುತ್ತೆ. ಬೇಗ ಹೋಗಿ ಊಟ ತಿನ್ನಿ. ಸರಿ ಗೈಸ್, ಕತ್ಲು ಏನೋ ಕಾಣ್ತಾನೂ ಇಲ್ಲ ಟಾರ್ಚು. ಇನ್ನು ಮಿಕ್ಕಿದ ವಿಡಿಯೋ ನಾಳೆ ಮಾಡ್ತೀನಿ. ಇವತ್ತು ಇಲ್ಲಿಗೆ ಸಾಕು ಅಂದ್ಕೊಳ್ತೀನಿ. ತುಂಬ ಚಳಿ ಬೇರೆ ಇದೆ, ಏನು ಕಾಣಿಸ್ತಾನೂ ಇಲ್ಲ ಟಾರ್ಚು. ನೋಡಿ ಇದೇನು ಗುರು ಬೆಟ್ಟಡ್ಡ ಬಂದಿದೆಯಾ? ಸರಿ ಗೈಸ್, ಮಿಕ್ಕಿದ ವಿಡಿಯೋ ನಾಳೆ ಮಾಡ್ತೀನಿ. ಟಾರ್ಚು ಮತ್ತು ಲೈಟ್ ಏನು ಕಾಣ್ತಾನೆ ಇಲ್ಲ. ಸರಿ, ಮಿಕ್ಕಿದ ನಾಳೆ ಮಾಡ್ತೀನಿ ಗಾಯ್ಸ್. ಗುಡ್ ನೈಟ್, ನಾಳೆ ಸಿಗೋಣ, ಬಾಯ್.